ಪರಿಶೀಲಿಸುವ ಅಧಿಕಾರ ತಮಗೆ. ನಾನು ಜರೂರು ವಿಚಾರ ಒಂದ್ಸರಿ ರಿಜೆಕ್ಟ್ ಮಾಡಿದ್ದೀನಿ, ಮಾಡ್ತೇನೆ. ನಾ ತಗೊಳಂಗಿಲ್ಲ, ರಿಜೆಕ್ಟ್ ಮಾಡಿ ಮುಗಿದೋಯ್ತದು. ಒಂದ್ಸರಿ ರಿಜೆಕ್ಟ್ ಮಾಡಿ ಮುಗಿದ್ ಯಾಕೆ ನೀನ್ ಮಾಡಿದಾಗ ಚಪ್ಪಾಳೆ ಹೊಡೆದ್ರಿ? ನೀವು ರಿಜೆಕ್ಟ್ ಮಾಡಿದ್ರೆ ನೀವು ರಿಜೆಕ್ಟ್ ಮಾಡಿ, ನಾವು ಬೇಡ ಅನ್ನಲ್ಲ. ಆದ್ರೆ ತಾವು ಅವಕಾಶ ಕೊಟ್ಟಾಗ ಯಾವುದೇ ಅವಕಾಶ ಇಲ್ಲ. ಪ್ರಕಾರ ಕ್ಲಿಯರ್ ಆಗದ ಹೇಳಿದ್ರಿ, ತಾವು ರೂಲಿಂಗ್ ಕೊಟ್ಟಿದ್ರಿ, ಮತ್ತೆ ಅದನ್ನೇ ಮತ್ತೆ ಅದನ್ನೇ ತಯಾರಾಗಿ ಮಾಡ್ತಾರೆ ಅಂದ್ರೆ ಸಭೆ ಹೆಂಗ್ ನಡೆಸ್ಬೇಕು? ನಾನು ಸಭೆ ಹೆಂಗ್ ನಡೆಸ್ತೀನಿ? ಈಗ ಎಲ್ಲರೂ ನೋಡಿ, ನಾ ಹೇಳುಮಟ್ಟ ಕೊಡಿ, ಕೇಳಿ. ನಾನ್ ಹೇಳಿದೆ ಅವ್ರಿಗೆ, ಎಲ್ಲರ ಕಡೆ ಬಂದಾವ ಇವೆಲ್ಲ ಆಗ್ಲಿ, ನಿಮ್ಮ ಅಲ್ಲಿ ಏನೋ ಮುಂದೆ ಮಾತಾಡೋ ಅವಶ್ಯಕತೆ ಇಲ್ಲ, ರೆಕಾರ್ಡಿಗೆ ಹೋಗಬೇಡ ಅಂತ ಹೇಳ. ಓಕೆ, ನೀವು ಅಬ್ಜೆಕ್ಷನ್ ಮಾಡ್ತಿಲ್ಲ, ಕೊಟ್ಟು ಬಿಡಿ, ಅದನ್ನ ರೆಕಾರ್ಡಿಗೆ ಹಾಕಿಬಿಡ್ತಾರೆ. ಆದ್ರೆ ನಾವು ಒಂದ್ಸರಿ ಇದನ್ನ ರಿಜೆಕ್ಟ್ ಮಾಡೀನಿ, ಪುನರ್ ಪರಿಶೀಲಿಸುವ ಪ್ರಶ್ನೆ ಉದ್ಭವ ಆಗಂಗಿಲ್ಲ. ರಿಜೆಕ್ಟ್ ಮಾಡಿ ಅದ್ರ ಬಗ್ಗೆ ಮಾತಾಡಬೇಡಿ. ಮಾನ್ಯ ಸಭಾಪತಿಗಳೇ, ಮಾತಾಡಂಗಿಲ್ಲ. ಇದ್ರ ಬಗ್ಗೆ ನಾನು ಯಾರು ಕಡೆ ತಗೋಬಾರ್ದು. ಇದು ಯಾವುದು ಇದ್ರ ಬಗ್ಗೆ ತಗೋಂಗಿಲ್ಲ. ಯಾಕೆ ಮಾಡಬಾರ್ದು? ನನ್ನ ಹಕ್ಕರಿ ಅದು. ನಾನು ನೋಡಿದ್ದೀನಿ, ನೋಡಿ ಓದಿ. ಒಂದು ನಿಮಿಷ, ನಿಮ್ಮ ಹಕ್ಕನ್ನು ನೀವು ನೋಡಿ. ಚರ್ಚೆ ಏನ್ ಮಾಡ್ಬೇಕು ಹೇಳಿರಿ? ಶಿಕ್ಷಣ ಬಗ್ಗೆ ಹೇಳಿ. ನಾನು ಏನ್ ಮಾಡ್ಬೇಕು ಹೇಳಿ, ನಾನು ತಿಳಿಬೇಕಲ್ಲ. ಏನ್ ಮಾಡ್ಬೇಕು ನಾನು ನೋಡಿ, ಎಲ್ಲರೂ ಕೂಡ ನಾನು. ಈಗ ಸಭಾಪತಿಗಳೇ ಆಯ್ತು, ಅವರು ನಿಮಗೆ ಕೊಟ್ಟರು ಅರ್ಜಿಯನ್ನ ಕೊಟ್ರೆ it is a bound duty of the chair or any officer of the investigation other this thing, opportunity should be given. ನೀವು ಆಪರ್ಚುನಿಟಿನೇ ಕೊಡದೆ ನಿಮ್ಗೆ ಯಾವ್ದಕ್ಕೆ ಆಪರ್ಚುನಿಟಿ ಕೊಡಬೇಕು? ನಾನು ಏನು ಅಂತ ಹೇಳ್ಬೇಕಲ್ಲ. ನಿನ್ನೆ ಇದೇ ಇಡಿ ನೀವೆಲ್ಲ ಮಾಡಿ, ನಾ ಏನ್ ಮಾಡುದು? ನಾ ಕುತ್ಕೊಳ್ತೀನಿ, ನೀವೆಲ್ಲ ಮಾಡಿ ಮಾಡ್ಕೊಳ್ಳಿ. ನೋಡಿ, ಒಂದ್ ನಿಮಿಷ ಇಲ್ಲ, ಈ ಪಾಯಿಂಟ್ ಆಫ್ ಆರ್ಡರ್ ಪ್ರಶ್ನೆ ಬರಂಗಿಲ್ಲ, ಅದ್ರ ಬಗ್ಗೆ ಚರ್ಚೆ ಇಲ್ಲ. ನೋಡಿ ಭೋಜೇಗೌಡ್ರೆ, ನಾನು ಹೇಳ್ತೀನಿ, ಒಂದ್ ಮಾತು ತೆಗೆದು ನೋಡಿ ರೆಕಾರ್ಡ್. ಇವು ಎಲ್ಲರ ಕಡೆ ಬಂದಿದಾವ, ವಿಷಯ ಗೊತ್ತಿದೆ, ಓದಂತ ಹೇಳಿದೆ. ನಾನು ಓದನ್ನ ಕೆಲವು ಇದನ್ನ ಓದಿ ಬಿಡುತ್ತಾ ಅದನ್ನ ತಿಳ್ಕೊಂಡಿದೆ. ಎಲ್ಲರ ಕಡೆ ಬಂದಾವ, ಅದು ಸ್ಟಾಪ್ ಮಾಡಿದ. ಓದಾಕ ಹತ್ತಿಕೊಂಡು ಮುಂದೆ ರೆಕಾರ್ಡ್ ಆಗಬೇಡ ಅಂತ ಹೇಳಿದ. ಆಯ್ತು, ಈಗ ಆಯ್ತು. ಒಂದ್ ನಿಮಿಷ ತಡೀರಿ. ಏನೇನು ನೋಡಿ, ನಾನು ಹೇಳ್ತೀನಿ, ಕೊಟ್ಟೆ. ಈಗ ಸಭಾಪತಿಗಳು ಹೇಳ್ತಾ ಇದ್ರೆ ಕೇಳ್ರಪ್ಪ. ಯೇಸು ಅವ್ರೇನು ನೋಡಿ, ಇಲ್ಲಿ ಬರ್ರಿ, ಇಲ್ಲೇ ಕೂತು ಮಾತಾಡ್ಬಾ. ಏನ್ರಿ ನೋಡಿ, ನಾನು ಹೇಳ್ತೀನಿ, ಬಿಡಪ್ಪ. ಈಗ ಒಂದ್ ನಿಮಿಷ ನವೀನ, ಈಗ ಆ ಪ್ರಶ್ನೆ ಉದ್ಭವ ಆಗುದಿಲ್ಲ. ಏನಿದೆ ಗೊತ್ತಿದೆ ನನಗೆ ಗೊತ್ತಿದೆ, ನಿನ್ಕಿದೆ ಅಂತ ಗೊತ್ತಿದೆ ನನಗೆ. ಇಲ್ಲಿ ಕೇಳಿ. ಇಲ್ಲ, ಈಗ ಬೇರೆ ವಿಷಯ ಮಾತಾಡ್ತೀರಿ. ನಾ ಹೇಳ್ತೀನಿ ಕೇಳಿ, ಬೇರೆ ವಿಷಯ ಮಾತಾಡ್ತೀರಿ. ಓದೋದು ಬೇಡ, ಏನ್ ಬೇಡ. ನಾನೊಂದ್ಸರಿ ತೀರ್ಮಾನ ಕೊಟ್ಟಿನಿ. ನಾನು ಓದಿ ಎಲ್ಲ ಮಾಡಿ ಸ್ಟಡಿ ಮಾಡಿ ತೀರ್ಮಾನ ಕೊಟ್ಟು, ನಾ ತೀರ್ಮಾನ ಕೊಡ್ದು ಇದ್ರ ಬಗ್ಗೆ ಮಾತಾಡಿದ್ರ. ಬೇರೆ ವಿಷಯ ಹೇಳಿ ಇಲ್ಲ. ಇದರ ಬಗ್ಗೆ ಪ್ರಸ್ತಾಪ ಮಾಡಬೇಕು. ಇನ್ನೊಂದ್ಸರಿ ನಾವು ರಿಜೆಕ್ಟ್ ಮಾಡಿ ದಬ್ಬಾಳಿ ಮಾಡ್ತಾ ಇದ್ದಾರೆ. ದಬ್ಬಾಳಿ ಮಾಡ್ತಕ್ಕಂಥದ್ದು ಈ ಬಿಜೆಪಿ ಅವ್ರದ್ದು ಇದೇ ಕೆಲಸ. ದಬ್ಬಾಳಿಗೆ ಮಾಡೋದು, ಸುಳ್ಳು ಹೇಳೋದು, ಜನರು ದಾರಿ ತಪ್ಪಿಸೋದು, ಇದೇ ಕೆಲಸ ಇರೋದು. 10 ಸಾರಿ ಹೇಳಿ ಲೋಬಲಿದ್ದಾನೆ, ಸುಳ್ಳು ಹೇಳಿ ಜನರು ದಾರಿ ತಪ್ಪಿಸಕ್ಕಂಥದ್ದು. ಏನ್ ದಬ್ಬಾಳಿಗೆ ಮಾಡ್ತಾರ? ಅಲ್ಲ, ಪೇಟೆಗೆ ದಬ್ಬಾಳಿಗೆ ಮಾಡ್ತಾರ ಅವರು. ಮಾಡಲೇಬೇಕಂತಾರ ಅವರು. ಪೇಟೆ ರೂಲಿಂಗ್ ಆದ್ಮೇಲೆ ದಬ್ಬಾಳಿಗೆ ಮಾಡ್ತಾರೆ ಇವರು. ಇದೇ ಡಿಕ್ಟೇಟರ್ಶಿಪ್ ಇವ್ರದ್ದು ನಡೆಯೋದು. ಈ ದೇಶದಲ್ಲಿ 10 ವರ್ಷ ಡಿಕ್ಟೇಟರ್ಶಿಪ್ ಈಗ ದಬ್ಬಾಳಿಗೆ ಮಾಡ್ತೀರಿ ನೀವು. ದಬ್ಬಾಳಿಗೆ ಮಾಡ್ತಾರ? ದಬ್ಬಾಳಿಗೆ ಮಾಡ್ತೀರಿ ನೀವು. ಸಂವಿಧಾನ ನಿಮ್ಗೆ ಏನಾದ್ರು ಗೌರವ ಇದೆ? ಸಂವಿಧಾನ ಬಗ್ಗೆ ನಿಮ್ಗೆ ಏನಾದ್ರು ಗೌರವ ಇದೆ? ಇದೇ ನೀವು ಮಾಡೋ ಕೆಲಸ. ಡಿಕ್ಟೇಟರ್ಶಿಪ್ 10 ವರ್ಷದಿಂದ ಇದೇ ಕೆಲಸ ಮಾಡಿದ್ರಿ. ಸಂವಿಧಾನ ಸತ್ಯನಾಶ ಮಾಡಿದ್ರಿ ನೀವು. ಸಂವಿಧಾನ ಸತ್ಯನಾಶ ಮಾಡಿದ್ರಿ. ಇದೇ ಕೆಲಸ. ದಬ್ಬಾಳಿಗೆ ಮಾಡೋದು, ಡಿಕ್ಟೇಟರ್ಶಿಪ್ ಮಾಡೋದು, ಜನರು ದಾರಿ ತಪ್ಪಿಸೋ ಕೆಲಸದ್ದು, ಸುಳ್ಳು ಹೇಳ್ತಕ್ಕಂಥದ್ದು.
ಬೇರೆ ಏನು ಇಲ್ಲೇ ಇಲ್ಲ. ನೀವು ಅದನ್ನ ಪ್ರಶ್ನೆ ಮಾಡಕ್ಕೆ ಹೋಗ್ಬೇಡಿ. ಗಮನ ಸೆಳೆಯುವ ಸೂಚನೆ ವೆಂಕಟೇಶ್. ಮಾನ್ಯ ಸಭಾಪತಿಗಳೇ, ನೋಡಿ ಇದನ್ನು ನೀವು ಪರಿಗಣಿಸಬೇಕಾಗುತ್ತೆ. ಯಾಕೆಂದ್ರೆ ತಾವು ಒಂದು ಮಾತನ್ನ ಹೇಳಿದ್ರಿ. ಈಗ ಮಾನ್ಯ ಸಭಾಪತಿಗಳೇ, ನೀವೇನ್ ಕೊಟ್ಟಿದ್ದೀರೋ ಅವಕಾಶಕ್ಕೆ ಎಲ್ಲರಿಗೂ ಗೊತ್ತಿದೆ ಅಂತ ತಾವು ಹೇಳಿದ್ರಿ. ಗೊತ್ತಿದೆ ಅಂದ ತಕ್ಷಣ 22/7 ಇದು ಇತ್ಯರ್ಥ ಆಗಿಲ್ಲ. 24 ಒಂದ್ ಸೆಕೆಂಡ್. ಇದು ಎಲ್ಲರೂ ಕೂಡಿ ಉಳ್ದವ್ರು ಕೂಡಿ ನೀವು ನನ್ ಕರೆದಂಗ ಆಯ್ತು ಸರ್. ಒಂದ್ ನಿಮಿಷ ಕರೆದಿನಿ. ಒಂದ್ ನಿಮಿಷ ಎಲ್ಲಾ ಗಟ್ಟಿಗೆ ಹೆಂಗಾಕತ್ರಿ ಒಂದ್ ನಿಮಿಷ ತಡೀರಿ. ತಾವು ಈಗ ನಾನು ನಿಮ್ಗೆ ಇನ್ನೊಂದ್ಸರಿ ಹೇಳ್ತೀನಿ ನೋಡ್ರಿ, ಅದು ಎಲ್ಲರ ಕಡೆ ಇದೆ ಅಂತ ಹೇಳಿದೀನಿ. ಗೊತ್ತಿದೆ ವಿಷಯ ನೀವು ಮಾತಾಡ್ತೀರಿ, ಒಂದು ಓದಾಕತ್ತೀರಿ. ಓದೋಣ ಪೂರ ಓದಾಕೊಂಡು ನೀವು ಅಲ್ಲಿ ರೆಕಾರ್ಡಿಗೆ ಹೋಗಿ ಬರ್ತೇನೆ. ಈಗ ನೀವು ಎಲ್ಲಾ ರೆಕಾರ್ಡಿಗೆ ಹೋಗಿಲ್ಲ ಅಂದ್ರೆ ಇದನ್ನ ಕೊಟ್ಟು ರೆಕಾರ್ಡಿಗೆ ಹಾಕಿಸ್ತೇನೆ. ರೆಕಾರ್ಡಿಂಗ್ ಮುಗಿತು. ಅಲ್ಲ, ನನ್ನ ಪ್ರಶ್ನೆ ಬಟ್ ಕೇಳಿ, ಅದನ್ನ ನಾನು ನೋಡಿ ರೂಲ್ 62 ಪ್ರಕಾರ ನಾನು ರಿಜೆಕ್ಟ್ ಮಾಡಿ ಅಂತ ಹೇಳಿ. ಯಾಕಂದ್ರೆ ಇದು ಸಾಮಾನ್ಯ ಇರುವಂತ ದಿನ ಇದು ರಿಜೆಕ್ಟ್ ಮಾಡಿ ಅಂತ ಹೇಳಿ. ಒಂದ್ಸರಿ ನಾನು ನಿನ್ನೆ ಹೇಳಿದ್ರಿ ಯಾವ್ದಕ್ಕೂ ರೀಕನ್ಸಿಡರ್ ಮಾಡ್ಬೇಕಂತ ಮಾಡುದಿಲ್ಲ ಅಂತ ಹೇಳಿದ್ರಿ. ಒಂದ್ಸರಿ ತೀರ್ಮಾನ ಮಾಡಿ ರಿಜೆಕ್ಟ್ ಮಾಡಿದಾಗ ಮತ್ತೆ ಅದ್ರ ಬಗ್ಗೆ ಮಾತಾಡುವಂತ ಅವಶ್ಯಕತೆ ಇಲ್ಲ. ಮಾನ್ಯ ಸಭಾಪತಿಗಳೇ, ನೋಡೋಣ ಮಾನ್ಯ ಸಭಾಪತಿಗಳೇ, ಈಗ ಸಿಎಂ ಅವರು 14 ಸೈಟ್ಗಳನ್ನ ತಮ್ಮ ಪತ್ನಿಯವರ ಅಕ್ರಮವಾಗಿ ಒಳಗಡೆ ಯಾವ ಒಂದ್ ನಿಮಿಷ ಅವರು ಬಾಯಿ ಬಂದಂಗೆ ಮಾತಾಡ್ತಾರೆ. ಅವರು ಅದೆಲ್ಲ ಹೋಗ್ಬಾರ್ದು. ಬಾಯಿ ಬಂದಂಗೆ ಮಾತಾಡ್ತಾರೆ. ಪ್ರಧಾನಮಂತ್ರಿ ದೇಶ ಲೂಟಿ ಮಾಡೋದು 6,500 ಕೋಟಿ ಬಾಂಡ್ಗಳು ತಗೊಂಡು ಪ್ರಧಾನಮಂತ್ರಿ ಮೋದಿ ಇಡೀ ದೇಶ ಲೂಟಿ ಮಾಡೋಣ. ಇಡೀ ದೇಶ ಲೂಟಿ ಮಾಡ್ತಾರೆ ಮೋದಿ ಅವರು. ಅಮಿತ್ ಶಾ 6,500 ಕೋಟಿ ಬಾಂಡ್ಗಳು ಮಾಡಿ ದೇಶ ಇಡೀ ಲೂಟಿ ಮಾಡೋ ದೇಶ. ನೀವ್ ಹೇಳ್ತೀರಿ ನಮ್ಗೆ ಪಾಠ ಹೇಳ್ತೀರಿ ನಮ್ಗೆ. ಸರ್ ಅದು ಯಾವ್ದು ರಿಕಾರ್ಡ್ ಹೋಗ್ಬಾರ್ದು. ಸರ್ ನನ್ನ ಮುಖ್ಯಮಂತ್ರಿಗಳು ಹೆಸರಿದ್ದಾರೆ, ರಿಕಾರ್ಡ್ ಹೋಗ್ಬಾರ್ದು ದಯವಿಟ್ಟು. ಇವ್ರು ಹೇಳ್ತಾರೆ ಪಾಠ ನಮ್ಗೆ. ಲೂಟಿ ಮಾಡಿರ್ತಕ್ಕಂಥವ್ರು 6,500 ಕೋಟಿ ಪ್ರಧಾನ ಮಾಡೋರು ಇವರು. ಇಲ್ಲಿ ಕೇಳಿ ಒಂದ್ ನಿಮಿಷ ರೀ. ಗೂಡಪ್ಪ ನಮಗೆ ಒಂದ್ ನಿಮಿಷ ಕೊಡಿ. ಒಂದು ನಿಮಿಷ. ನೀನು ನಿನಗಿಂತ ಬಾಳ ಓದಿ ನಾನು ನಿನ್ನ ಹುಟ್ಟಿದ್ದಿಲ್ಲ. ನಾನು MLC ಕುದುವ ಪಾಯಿಂಟ್ ಆಫ್ ಆರ್ಡರ್ ಸರ್. ಇಲ್ಲಿ ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ಒಂದ್ ನಿಮಿಷ ರೀ, ಒಂದ್ ಸೆಕೆಂಡ್. ಈಗ ನವೀನ್, ಈಗ ನಾ ಏನ್ ಹೇಳ್ತೀನಿ, ನೀವು ಯಾವ್ದ್ರಲ್ಲಿ ಕೊಡ್ತೀರಿ ಅಂತ ಕೇಳಿದ್ವಿ. ನಾ ರಿಜೆಕ್ಟ್ ಮಾಡಿದ ನಂತರ ಯಾವ್ದು ಕೊಡುವಂತ ಪ್ರಶ್ನೆ ಉದ್ಭವ ಆಗಂಗಿಲ್ಲ. ಅದನ್ನ ರಿಜೆಕ್ಟ್ ಮಾಡಿದ ನಂತರ ಮುಗಿದು ಹೋಯ್ತು. ಈಗ ಮುಂದೆ ನೀವು ಯಾವ್ದಾದ್ರು ಬೇರೆ ವಿಷಯ ಇದ್ರೆ ಹೇಳಿ. ಸಭಾಪತಿಗಳೇ, ನೀವು ಅವ್ರನ್ನ ಪ್ರೆಸೆಂಟ್ ಮಾಡಕ್ಕೆ ಬಿಡ್ಲಿಲ್ಲ. ನೀವು ಹೇಳಿದ್ರಿ, ನೀವು ಬಿಟ್ಟಿದೆ ಈ ಪೀಠಕ್ಕೆ ಗೌರವ ಕೊಡ್ತಾ ನೀವು ರೆಕಾರ್ಡಿಗೆ ಹೋಗ್ಬಾರ್ದು ಅಂತ ಹೇಳಿದ್ರಿ. ಈಗ ನೀವೀಗ ಪೀಠಕ್ಕೆ ಗೌರವ ಕೊಡ್ತಾ ತಮ್ಮ ಮಾತನ್ನು ಕೇಳ್ತಾನೆ ನೋಡಿ. ಅವರಿಗೆ ವಿರೋಧ ಪಕ್ಷದ ನಾಯಕರಿಗೆ ನೀವು ಹೇಳಿ ಅಂತ ಹೇಳಿದ್ರಿ, ಭಾಷಣ ಮಾಡಬೇಡಿ ಓದಿ ಅಂತ ಹೇಳಿದ್ರಿ. ಅವ್ರು ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಓದ್ಲಿಕ್ಕೆ ಸ್ಟಾರ್ಟ್ ಮಾಡ್ತಿದ್ದಂಗೆ ನೀವು ನೋಡಿ ನಾ ಏನ್ ಹೇಳಿ ಕೇಳಿ. ನಾ ಏನ್ ತೆಗಿಸಿ ರೆಕಾರ್ಡ್ ಅಲ್ಲಿ ರೇಟೆಂಡ್ ರೆಕಾರ್ಡ್ ಆಗಿದೆ ಸಾಕಂತ ಹೇಳಿ ನಿಮ್ಗೆ ಓದಾಗಿದ್ರು ಅದು ರೆಕಾರ್ಡ್ ಹೋಗ್ಬಾರ ಅಂತ ಹೇಳಿ. ನಾ ಏನಂದ್ರೆ ಈಗ ಆಯ್ತಲ್ಲ, ನಾನು ಒಂದ್ ನಿಮಿಷ ಅದನ್ನ ಒಪ್ಪಿ ನಾನು ಕೊಟ್ಬಿಟ್ಟಿನಿ. ಎಲ್ಲರಿಗೂ ಐತು ಕೊಟ್ಟಿನಿ. ಈಗ ಅದನ್ನ ಡಿಸಿಷನ್ ಆಗಿದೆ. ಅದ್ರ ಬಗ್ಗೆ ಮಾತಾಡಿದಾಗ ನಾನು ಯಾವ್ದಕ್ಕೂ ಏನಂದ್ರೆ ನೋಡಿ, ಈಗ ನೀವು ಬೇಡ. ಈಗ ನೋಡಿ ಒಂದ್ ನಿಮಿಷ ಕೇಳಿ ರವಿ. ಒಂದ್ ನಿಮಿಷ ನಾ ಕೊಟ್ಟಿದ್ದೀನಿ. ಅದ್ರ ಬಗ್ಗೆ ಮುಂದೆ ನೀವೇನಾದ್ರು ಬೇರೆ ವಿಚಾರ ಇದ್ರೆ ಕೊಡಿ, ನಾನು ನೋಡ್ತೀನಿ. ಪೀಠಕ್ಕೆ ನಾವು ವಿನಂತಿ ಮಾಡೋದೇನು ಅಂದ್ರೆ ಈಗ ತೀರ್ಪನ್ನ ಇದರ ಬಗ್ಗೆ ಇತಿಹಾಸದಲ್ಲಿ ಮಾನ್ಯ ಸಭಾಪತಿಗಳು ಈ ಸದನದ ಇತಿಹಾಸದಲ್ಲಿ ಒಮ್ಮೆ ಈ ತರ ತೀರ್ಪು ಕೊಟ್ಟಿದ್ದನ್ನ ಪುನರ್ ಪರಿಶೀಲಿಸಿರ್ತಕ್ಕಂಥ ಉದಾಹರಣೆಗಳು ಮತ್ತು ಬೇರೆ ಸ್ವರೂಪದಲ್ಲಿ ಕನ್ವರ್ಟ್ ಮಾಡಿಕೊಟ್ಟಿರ್ತಕ್ಕಂಥ ಉದಾಹರಣೆಗಳಿದಾವೆ. ನಾವು ಪೀಠಕ್ಕೆ ವಿನಂತಿ ಮಾಡ್ಕೊಳ್ಳೋದು ಅಂದ್ರೆ ಅಕ್ರಮದ ಅಕ್ರಮದ ಸೂತ್ರಧಾರ ಮುಖ್ಯಮಂತ್ರಿಗಳೇ ಇರೋ ಕಾರಣಕ್ಕೋಸ್ಕರ ನಾವಿದನ್ನ ಪುನಃ ಪರಿಶೀಲನೆ ಮಾಡಿ ಸಾರ್ವಜನಿಕ ಮಹತ್ವ ಮತ್ತು ನಮ್ಮ ಈ ಸದನದ ಜನತೆ ಉಳಿಬೇಕು. ಸದನದ ಜನತೆ ಜನ ಇಟ್ಟಿರುವಂತ ಭರವಸೆ ಉಳಿಸಬೇಕು. ಮುಖ್ಯಮಂತ್ರಿಗಳು ನಿರ್ದೋಷಿ ಅಂತ ಸಾಬೀತಾಗಬೇಕು. ಇರುವಂತ ಒಂದು ಅವಕಾಶ ಅದನ್ನೇ ಮಾತಾಡ್ತಾರಲ್ಲ. ಇದೇ ಕೆಲಸ ಎಲ್ಲಿ ತಂದು ಅದಕ್ಕೆ ಹೇಳೋದು ದಾರಿ ತಪ್ಪಿಸ